Hello guys, welcome to KPA ಚಾನಲ್. ನಾನು ಆಶಿಕ್. ನಾನು ಇವತ್ತು ಮಾತಾಡೋಕೆ ಡಿ ಬಾಸ್ ಅವರ ಮೂವೀಸ್ ಬಗ್ಗೆ, ಅಪ್ಕಮಿಂಗ್ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಕೆ ಕಂಪ್ಲೀಟ್ ಕವರ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ. ಅಂದರೆ ನಿಮಗೆ ಕಾಟೇರ ಬಗ್ಗೆ ಆಗಲಿ, ಡೆವಿಲ್ ಬಗ್ಗೆ ಆಗಲಿ, ಹಾಗೇನೆ D58 ಬಗ್ಗೆ ಕೂಡ ರಿವೀಲ್ ಮಾಡಬೇಕು. ಅಂದರೆ ನಾನು ಏನು ಹೇಳೋಕೊಟ್ಟಿದ್ದೀನಿ ಅಂತ ನೀವು ಕ್ಯೂರಿಯಸ್ ಆಗಿದ್ದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಕಾಟೇರ ಕಲೆಕ್ಷನ್ ಬಗ್ಗೆ ಆ್ಯಸ್ ಯೂಶ್ವಲ್ ಆಗಿ 18th ಡೇವರೆಗೂ ಏನೇನು ನಡೆದಿದೆ ಅಂತ ನಾವು ಮಾತಾಡ್ಕೊಳ್ಳೋದು ಒಂದು ರೂಟೀನ್ ಆಗೋಗಿದೆ. ಅಂದರೆ ಡೇ ಬೈ ಡೇ ಏನು ನಡೀತಿದೆ ಅನ್ನೋದು ಒಂದು ರೂಟೀನ್ ಆಗೋಗಿದೆ. ಯಾಕೆಂದರೆ ಕಾಟೇರ ಇದು ಜಸ್ಟ್ ಬಿಗಿನಿಂಗ್ ಆಗಿರುವಂಥದ್ದು. ಇದನ್ನು ಫಾಸ್ಟೆಸ್ಟ್ ಕಲೆಕ್ಷನ್ ಏನಲ್ಲ, ಆದರೂ ಕೂಡ ಇಲ್ಲಿ ಸ್ಲೋ ಆಗಿ ಒಂದು ಹೈಯೆಸ್ಟ್ ಕಲೆಕ್ಷನ್ನಿಗೆ ರೀಚ್ ಆಗ್ತಾ ಇದೆ. ಯಾಕೆಂದರೆ ಈಗಿನ್ನೂ ಪ್ಯಾನ್ ಇಂಡಿಯಾ ಆಗೋಕ್ಕೆ ಹೊರಟಿರುವಂಥ ಮೂವಿ ಆಗಿರುವಂಥದ್ದು. ಅಫಿಷಿಯಲ್ ಆಗಿ ಕಾಟೇರ ಬಗ್ಗೆ ಸದ್ದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಬರೀ ಕರ್ನಾಟಕದಲ್ಲಿ ರಿಲೀಸ್ ಆಗಿರುವಂಥದ್ದು. ನನ್ನ ಹತ್ರ ಕೆಲವರು ಎಷ್ಟು ಕರ್ನಾಟಕದಲ್ಲಿ ಆಗಿರುವಂಥ ಕಲೆಕ್ಷನ್, ಬರೀ ಕರ್ನಾಟಕದಲ್ಲಿ ನೆಟ್ ಕಲೆಕ್ಷನ್ ಎಷ್ಟಾಗಿದೆ ಅಂತ ಕೇಳೋದಾದರೆ ನಾನು ಹೇಳುವಂಥದ್ದು 80 crores, 80.46 crores ಆಗಿರುವಂಥದ್ದು ನೆಟ್ ಕಲೆಕ್ಷನ್ ಮಾತ್ರ. 18th ಡೇವರೆಗೂ ಆಗಿರುವಂಥ ಕಲೆಕ್ಷನ್ ಬಗ್ಗೆ ನಾನು ಹೇಳ್ತಿರೋವಂಥದ್ದು. ಅದೇ ನೀವು OTT ರೈಟ್ಸ್ ಸಿಕ್ಕಿ ಎಲ್ಲದನ್ನು ಅಂದರೆ ಓವರ್ಸೀಸ್ ಎಲ್ಲ ಕಲೆಕ್ಷನ್ ಸೇರಿಸಿ ಗ್ರಾಸ್ ಬಗ್ಗೆ ಹೇಳೋದಾದರೆ 184 ಅಂತ ನಿನ್ನೆ ನಾನು ಹೇಳಿದ್ದು. ಇವಾಗ ಇನ್ನೂ ಆಚೆ ಬಂದಿಲ್ಲ, ಅಂದರೆ ಎಕ್ಸಾಕ್ಟ್ ನಂಬರ್ಸ್ ಆಚೆ ಬಂದಿಲ್ಲ. ಬಟ್ 142 ಜಸ್ಟ್ ನೆಟ್ ಕಲೆಕ್ಷನ್ ಆಗಿರುವಂಥದ್ದು. ಜಸ್ಟ್ ನೀವು OTT ರೈಟ್ಸು ಓವರ್ಸೀಸ್ ಎಲ್ಲ ತೊಗೊಂಡು 142 ಆಗಿರುವಂಥದ್ದು. ಇದು ರಿಪೋರ್ಟ್ಸ್ ಪ್ರಕಾರನೇ ನಾನು ನೋಡಿ ಹೇಳ್ತಿರೋವಂಥದ್ದು. ವಿಶೇಷವಾಗಿ ಹೇಳೋಕೊಟ್ಟಿದ್ದೇನೆಂದರೆ ಡೆವಿಲ್ ದ ಹೀರೋ ಅನ್ನೋ ಮೂವಿ ಏನಿದೆ, ಇದೊಂದು ಫ್ರೆಶ್ ವಿಷಯ. ಏನು ಅಂದರೆ ಇಲ್ಲೆಲ್ಲರೂ ಅವರವರ ಮೀಟಿಂಗ್ ಏನಿದೆ ಅದು ಹೊಸ್ತಾಗಿದೆ. ಅಂದರೆ ಮಿಲನ್ ಆಫ್ ಫೇಮ್ ಡೈರೆಕ್ಟರ್ ಪ್ರಕಾಶ್ ವೀರ್ ಅವರು, BGM ಮೇಕರ್ ಅಜನೀಶ್ ಲೋಕನಾಥ್, ಸಿನಿಮ್ಯಾಟೋಗ್ರಫಿ ಹೊಸಬ, ಅದರಲ್ಲೂ ಒಂದು ಹೊಸ ಕಲೆನ ತರುವಂಥ ಒಂದು ಪ್ರಯತ್ನ ಕೂಡ ನಡೀತಿದೆ. ಅಂದರೆ ಹೊಸದಾಗಿ ಏನಾದರೂ ಒಂದು ತೋರಿಸ್ಬೇಕು ಅನ್ನೋದನ್ನ ಪ್ರಯತ್ನ ಕೂಡ ನಡೀತಾ ಇದೆ. ಹಾಗಾಗಿ ದ ಡೆವಿಲ್ ಮೂವಿ ಏನಿದೆ, ದ ಡೆವಿಲ್ ದ ಹೀರೋ ಮೂವಿ ಏನಿದೆ, ಇದೊಂದು ಅದ್ಭುತವಾಗಿ ಬರೋಕೆ ಹೊರಟಿರೋಂಥ ಮೂವಿ. ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ, ಲೈಕ್ ಈ ರೀತಿ ಒಂದು ಮೂವಿನ ತೆಗಿಬೋದು ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಅನ್ಕೊತೀನಿ. ಯಾಕೆ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಥರ ಎಲ್ಲ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಕತೆ ಹೇಗಿರುತ್ತೆ, ಹಾಗೆಯೇ ಸಿನಿಮ್ಯಾಟೋಗ್ರಫಿ ಹೇಗಿರುತ್ತೆ, ಹಾಗೆ BGM ಹೇಗಿರುತ್ತೆ, ಎಲ್ಲ ಹೊಸಬ್ರು ಎಲ್ಲ. ಅಂದರೆ ನಿಮಗೇನು ಫ್ರೆಶ್ ಕಾನ್ಸೆಪ್ಟ್ ಸಿಗಬೇಕು ಅಂತ ನೀವೇನು ಅಂದ್ಕೊಂಡಿದ್ರಿ ಆ ಒಂದು ಕಾನ್ಸೆಪ್ಟ್ ಡೆವಿಲ್ ಸಿಗ್ತಾ ಇದೆ. ಆದರೆ ಇದನ್ನು ಪ್ಯಾನ್ ಇಂಡಿಯಾ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ನನಗೆ ಆ ಥರದೊಂದು ಕನ್ಫರ್ಮೇಷನ್ ಇದ್ದಿದ್ರೆ ನಾನು ಹೇಳ್ತಾ ಇದ್ದೆ. ಆದರೆ D58 ಆ್ಯಕ್ಚುಲಾಗಿ ನಾನು D58ಗೆ ಬರೋಕ್ಕೆ ಹೊರಟಿದ್ದೆ. ಆದರೆ ಡೆವಿಲ್ ಆದಮೇಲೆ ಹೇಳಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ಹೇಳೋಕ್ಕೆ ಹೊರಟಿರುವಂಥದ್ದು. ಹಾಗೆಯೇ D58 ಮೂವಿ ಏನಿದೆ, ಇದು ಪ್ಯಾನ್ ಇಂಡಿಯಾ. ಆಬ್ವಿಯಸ್ಲಿ ಇದೊಂದು ಪ್ಯಾನ್ ಇಂಡಿಯಾ ಮೂವಿ ಆಗಿರುತ್ತೆ. ಯಾಕೆ ಅಂದರೆ ಇಲ್ಲಿ KVN ಪ್ರೊಡಕ್ಷನ್ ಇರುವಂಥದ್ದು. KVN ಮಾರ್ಕೆಟ್ ಹೇಗಿದೆ ಅಂತ ನಿಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಯಾಕೆಂದರೆ ಟಾಕ್ಸಿಕ್ ಮೂವಿ ಕೂಡ KVN ಅಂಡರಲ್ಲೇ ಬರ್ತಿರುವಂಥದ್ದು. ಮಾರ್ಕ್ ಮೈ ವರ್ಡ್ಸ್, KVN ಪ್ರೊಡಕ್ಷನ್ ಹೊಂಬಾಳೆನ ಬೀಟ್ ಮಾಡುವಂಥ ಚಾನ್ಸಸ್ ತುಂಬಾ ಇದೆ. ಯಾಕೆಂದರೆ ಅವರು ಹತ್ತಿರದಲ್ಲಿ ಹಿಂಗೆ ಹೋಗ್ತಾ ಇದ್ದಾರೆ. ನಾನು ಹೇಳ್ತಿರೋದು ಏನಂದರೆ ಬಿಗ್ ಬಜೆಟ್ ಮೂವಿ KVN ಅವ್ರು ತೆಗಿತಾರೆ ಹೊಂಬಾಳೆಕ್ಕಿಂತ ಅಂತ ಹೇಳ್ತಿರುವಂಥದ್ದಲ್ಲ. ಯಾಕೆಂದರೆ ಅವರು 3000 crores ಖರ್ಚು ಮಾಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಆದರೆ KVN ಪ್ರೊಡಕ್ಷನ್ ಅವರು ಏನು ನಿಂತಿಲ್ಲ. ಅವರು ಕೂಡ ಕಂಟೆಂಟ್ ಸೆಲೆಕ್ಷನ್ನಲ್ಲಿ ಯಾವುದೇ ಒಂದು ಹಿಂದೆ ಇಲ್ಲ. ಹಾಗೇನೆ ಅವರು ರಿಚ್ ಆ್ಯಂಡ್ ರಿಚ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ರಿಚ್ ಆ್ಯಂಡ್ ರಿಚ್ ಫಿಲ್ಮ್ ಫ್ರೇಮಿಂಗಲ್ಲಿ KVN ಪ್ರೊಡಕ್ಷನ್ ಅವರು ಎತ್ತಿದ ಕೈಯಲ್ಲಿದ್ದಾರೆ. ಆದರೆ ಈಗಲ್ಲ, ಒಂದು ಟೈಮ್ ಬರುತ್ತೆ, ನೆಕ್ಸ್ಟ್ ಇಯರ್ ಅಂತಲ್ಲ, ಈ ಇಯರಿಂದ 2024 KVN ಪ್ರೊಡಕ್ಷನ್ ಅವ್ರದ್ದಾಗಿರುತ್ತೆ. ಯಾಕೆಂದರೆ ಅವರ ಮಾರ್ಕೆಟ್ ಅಷ್ಟು ಎಕ್ಸ್ಟೆಂಡ್ ಆಗಿದೆ. ಹಾಗಾಗಿ ಓಪನ್ ಆಗಿ ಹೇಳ್ತೀನಿ, 2024 D58 ಸದ್ದು ಜಾಸ್ತಿನೇ ಇರುತ್ತೆ. ಹಾಗೆಯೇ ಟಾಕ್ಸಿಕ್ ಸದ್ದು ಕೂಡ ಅಷ್ಟೇ ಇರುತ್ತೆ. ಇದೆರಡನ್ನು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ ನಾನು. ಎರಡೂ ಕೂಡ ಕನ್ನಡ ಮೂವಿನೇ, ಅಂದರೆ ಕನ್ನಡ ಬೇಸ್ಡ್, ಕನ್ನಡ ಹೀರೋ ಇರೋದ್ರಿಂದ ಅಥವಾ ಕನ್ನಡಿಗರು ಪ್ರೊಡ್ಯೂಸರ್ ಇರೋದ್ರಿಂದ, ಡೈರೆಕ್ಟರ್ ಇರೋದ್ರಿಂದ ಕನ್ನಡ ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ಒಂದು ಆ್ಯಕ್ಚುಯಲ್ ಅಪ್ಡೇಟ್ ಏನು ಅಂದರೆ, ಕಾಟೇರದ್ದು ಇವತ್ತು ಹೈಯಲ್ಲಿ ಹೋಗಿದೆ ಗೊತ್ತಾಯ್ತಾ. ಸಂಕ್ರಾಂತಿ ಅಂತ ಹೇಳ್ಬಿಟ್ಟು ಏನು ಶೋಸ್ ನೋಡಿ, ಶೋಸ್ ಕಮ್ಮಿ ಆಗಿದೆ, ಆದರೆ ಟಿಕೆಟ್ ಬುಕ್ಕಿಂಗ್ಸ್ ಫುಲ್ ಕಂಪ್ಲೀಟ್ ಫಿಲ್ ಆಗೋಗಿದೆ. ಅದ ಕಾರಣಕ್ಕೂ ಎಲ್ಲೂ ಬ್ಯಾಲೆನ್ಸ್ ಉಳಿದಿಲ್ಲ. ಎಷ್ಟು ಶೋಸ್ ಇತ್ತು ಅದೆಲ್ಲ ಫಿಲ್ ಆಗೋಗಿದೆ. ಆ ರೀತಿ 26K ಟಿಕೆಟ್ಸ್ ಬುಕ್ಕಿಂಗ್ ಆಗಿರುವಂಥದ್ದು ಲಾಸ್ಟ್ 24 hours. ಇದೊಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಅಂದರೆ ಒಂದು ಹಬ್ಬದ ಟೈಮಲ್ಲಿ ಎಲ್ಲರೂ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕಾಟೇರ ಸಿನಿಮಾ ನೋಡಿ, ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾದಲ್ಲಿ ಅದೊಂದು ಬೆನಿಫಿಟ್ ಏನು ಅಂದರೆ, ಫ್ಯಾಮಿಲಿ ಜೊತೆ ಹಬ್ಬದ ದಿನ ಆರಾಮಾಗಿ ಕೂತ್ಕೊಂಡು ನೋಡ್ತಾರೆ. ಅದು ನಾನು ತುಂಬ ನಮ್ಮ ಫ್ಯಾಮಿಲೀಸಲ್ಲಿ ನಾನು ನೋಡಿದ್ದೀನಿ. ಯಾಕೆಂದರೆ ಕೆಲವರು ಹೋಗಿ ನೋಡಿ ಫೋಟೋ ಹಾಕಿರುವಂಥದ್ದೆಲ್ಲ ನಾನು ನೋಡಿದೆ. ಇವತ್ತು ಕಾಟೇರನ ತುಂಬಾ ಜನ ಎಂಜಾಯ್ ಮಾಡಿದ್ದಾರೆ. ಆಯಿತಾ, ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದೊಂದು ಫ್ಯಾಮಿಲಿ ಎಂಟರ್ಟೈನ್ ಆಗಿ ನಿಮಗೆ ಹೇಗೆ ಅನ್ನಿಸ್ತು ಈ ಮೂವಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಡೆವಿಲ್ ಮೂವಿಗಾಗಲಿ D58ಗಾಗಲಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇವತ್ತು ನೋಡಿ ಇಷ್ಟು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾತ್ರ ಮಾಡಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್ ಮಾಡ್ತೀನಿ. ಯಾಕೆಂದರೆ ವಿಜುವಲ್ಸ್ನ ನಾನು ಇನ್ನೂ ತುಂಬ ಅದ್ಭುತವಾಗಿ, ಇನ್ನೂ ಬೇರೆ ಲೆವೆಲಲ್ಲಿ ನನಗೆ ನೋಡಬೇಕು.